ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ತ್ರಿವೇಣಿ ಮಾತಾಡ್ತಾ ಇದ್ದೀನಿ. ನಾನು ವೆಲ್ನೆಸ್ ಕೋಚು. ನಿಮಗೆ ಪ್ರತಿ ಶುಕ್ರವಾರ ವೀಡಿಯೋಗೆ ಸ್ವಾಗತ. ನಾನಿವತ್ತು ತೊಗೊಂಬಂದಿರೋ ಟಾಪಿಕ್ಕು ಸೊಂಟದ ಅಗಲ ಎಷ್ಟಿದ್ರೆ ಆಯುಸ್ಸು ಕಡಿಮೆ ಆಗುತ್ತೆ ಅಂತ. ನಿಮ್ಮದು ಸೊಂಟದ ಅಗಲ ಎಷ್ಟಿರುತ್ತೋ ಅಷ್ಟು ಆಯುಸ್ಸು ಕಡಿಮೆ ಆಗುತ್ತೆ. ನಿಮ್ಮದು ಪೈಲ್ಟ್ ಸೈಜ್ ಹೆಚ್ಚಾಗ್ತಾ ಇದ್ದರೆ ನಿಮ್ಮ ಆಯುಷು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದು ರಿಯಲ್ ಫ್ಯಾಕ್ಟು. ನೀವು 1 kg ಫ್ಯಾಟು ನಿಮ್ಮ ಬಾಡಿಲಿ ಫ್ಯಾಟು ಜಾಸ್ತಿ ಹೆಚ್ಚಾದರೆ ನಿಮ್ಮ 2 ಮಂಡಿಗಳ ಮೇಲೆ 4 kg ಪ್ಲಸ್ ಒಂದು ಮಂಡಿಗೆ 4 kg ಇನ್ನೊಂದು ಮಂಡಿಗೆ 4 kg ಪ್ಲಸ್ ಎಕ್ಸ್ಟ್ರಾ ಲೋಡು ನಿಮ್ಮ ಮಂಡಿಗಳ ಮೇಲೆ ಬೀಳುತ್ತೆ. ನಿಮ್ಮ ಬ್ಲಡ್ ಕನಿಷ್ಠ 7 ಕಿಲೋಮೀಟರ್ ದೂರ ಎಕ್ಸ್ಟ್ರಾ ಹರಿಬೇಕಾಗುತ್ತೆ. ಅಷ್ಟು ಎಕ್ಸ್ಟ್ರಾ ಲೋಡ್ ಹರಿಬೇಕಂತಂದರೆ ನಿಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ. ನಿಮ್ಮ ಹಾರ್ಟ್ ಆಕ್ಸಿಜನ್ನ ಡಿಮ್ಯಾಂಡ್ ಮಾಡುತ್ತೆ. ಅದು 250 ml/minute ಹೆಚ್ಚಾಗುತ್ತೆ ಆಕ್ಸಿಜನ್ ಕೊಡೋದು. ಆವಾಗ ನಿಮಗೆ 20% ಡಯಾಬಿಟಿಸ್ನ ರಿಸ್ಕು ಜಾಸ್ತಿ ಹೆಚ್ಚಾಗುತ್ತೆ. ಹಾಗೆ ನಿಮಗೆ ಹೈ ಬ್ಲಡ್ ಪ್ರೆಷರ್ಸು ಬರುವಂಥ ಚಾನ್ಸಸ್ಸು ಇರುತ್ತೆ. ಅದರ ರಿಸ್ಕು 1 to 2% ನಿಮಗೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ನಿಮ್ಮ ದೇಹದ ಆಯುಷು 2 ತಿಂಗಳು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ನೀವು ಓವರ್ ವೆಯ್ಟಿಂದ ಆಚೆ ಬರಬೇಕಾ? ಹಾಗಾದರೆ ನಾನು ಹೇಳಿದ ಟಿಪ್ಸ್ನ ಫಾಲೋ ಮಾಡಿ, ಆಯಿತಾ? ನೀವು ಫುಡ್ನ ಹ್ಯಾಬಿಟ್ಸ್ನ ಡೈಲಿ ರೂಟೀನ್ನ ಚೇಂಜ್ ಮಾಡ್ಕೊಳ್ಳಿ. ಸಲಾಡು, ಪಲ್ಯ ಮತ್ತು ಯಾವಾಗಲೂ ಊಟನ ಅಗದು ತಿನ್ನಿ. ಸಲಾಡು, ಪಲ್ಯ ಮತ್ತು ಫಸ್ಟು ಪ್ರೋಟೀನ್ನ ತಿನ್ನಿ. ಚೆನ್ನಾಗಿ ಅಗದು ತಿನ್ನಬೇಕು. ಯಾವ ರೀತಿ ನೀವು ತಿನ್ನಬೇಕು ಅಂತಂದರೆ, ನೀವು ಕುಡಿತಿದ್ದೀರಾ ಆ ಲಿಕ್ವಿಡ್ ಫಾರ್ಮ್ನಲ್ಲಿ ಆಹಾರ ಇರಲಿ. ನೀವು ಕುಡಿತಿದ್ದೀರಾ ಅನ್ನಬೇಕು, ತಿಂತಿದ್ದೀರಾ ಅಂತ ಅನ್ನಿಸ್ಲೇಬಾರ್ದು. ಒಳಗೆ ಅದು ಸುಲಭವಾಗಿ ಹೋಗಲಿ. ಯಾವಾಗ ಊಟ ಜೊಲ್ಲು ಜೊತೆಗೆ ಮಿಕ್ಸ್ ಆಗುತ್ತೆ ಆಗ ಊಟ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸರಿಯಾಗಿ ಡೈಜೆಷನ್ ಆಗಿ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಹೆಲ್ಪ್ ಆಗುತ್ತೆ. ತಿನ್ನೋ ಮೊದಲು ಮೇನ್ ಕೋರ್ಸು ಎಷ್ಟು ಫೈಬರ್ ಇದೆಯೋ ಅಷ್ಟು ತಿನ್ನಿ. ನಂತರ ಎಷ್ಟು ಸಲಾಡ್ ಇದೆಯೋ ಸೇಫ್ಟಿ ಸಲಾಡ್ ಅಷ್ಟು ಫಸ್ಟು ತಿನ್ನಿ. ಆಮೇಲೆ ಕಾರ್ಬೋಹೈಡ್ರೇಟ್ಸ್ ತಿನ್ನಿ. ಇದು ಜೀರ್ಣಕ್ರಿಯೆಗೆ ಸಪೋರ್ಟ್ ಆಗುತ್ತೆ ನಿಮಗೆ. ಇವೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟು ಮನಸ್ಸಲ್ಲಿರಲಿ. ಓವರ್ ವೆಯ್ಟ್ ತಪ್ಪಿಸ್ಕೊಳ್ಳಿ. ಇದರಿಂದ ನೀವು ಓವರ್ ವೆಯ್ಟ್ನ ತಪ್ಪಿಸ್ಕೊಳ್ಬೋದು. ದೀರ್ಘ ಆಯುಷನ್ನು ಪಡೆಯಿರಿ. ಇದೇ ಥರ ಫ್ರೀ ಟಿಪ್ಸ್ಗಾಗಿ ನನ್ನನ್ನು ಪ್ರೊಫೈಲ್ನ ಫಾಲೋ ಮಾಡ್ತಾಯಿರಿ. ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ಸೊಂಟ ಕರಗಿಸ್ಕೊಳ್ಬೇಕೆ? ಹಾಗಾದರೆ ನನಗೆ ಒಂದು ಮೆಸೇಜನ್ನು ಮಾಡಿ. ಫಾಲೋ ಮಾಡಿದ ಮೇಲೆ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಸೊಂಟ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಡೈರೆಕ್ಟ್ ಮೆಸೇಜ್ ಮಾಡ್ತೀನಿ, ಅಥವಾ ಡೈರೆಕ್ಟ್ ಮೆಸೇಜ್ ಮಾಡಿ ಸೊಂಟ ಅಂತ ಯಾವುದೇ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾಯಿರಿ. ನಿಮಗೆ ಈ ರೀಲ್ ಇಷ್ಟವಾದರೆ ನಾವು ಲೈಕ್ ಮಾಡಿ, ಸ್ಟೋರಿನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಹೀಗೆ ವೀಡಿಯೋಸ್ನ